ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಇಂಗ್ಲೆಂಡ್ನಿಂದ ಸೋಲನ್ನು ಎದುರಿಸಬೇಕಾಗಿದೆ. ಸೋಲಿನ ಬಳಿಕ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಇದರ ಬಗ್ಗೆ ಮಾತನಾಡಿ, ಸರಣಿಯ ಮೊದಲ ಸೋಲಿನಿಂದ ನಾನು ಸಂತಸಗೊಂಡಿಲ್ಲ. ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಆಟವನ್ನು ವಿಸ್ತರಿಸಲು ಮತ್ತು 5ನೇ ದಿನದವರೆಗೆ ತೆಗೆದುಕೊಳ್ಳಬೇಕೆಂದು ಬಯಸಿದ್ದೆ. ಎಲ್ಲಿ ತಪ್ಪು ನಡೆದಿದೆ ಎಂದು ಹೇಳುವುದು ಕಷ್ಟ. 190 ರನ್ಗಳ ಮುನ್ನಡೆ ಪಡೆದ ನಂತರ ನಾವು ತುಂಬಾ ಮುಂದಿದ್ದೇವೆ ಎಂದು ಭಾವಿಸಿದೆವು. ಓಲಿ ಪೋಪ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಭಾರತೀಯ ಪರಿಸ್ಥಿತಿಯಲ್ಲಿ ವಿದೇಶಿ ಬ್ಯಾಟ್ಸ್ಮನ್ನಿಂದ ನಾವು ಕಂಡ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರು. ನಾವು ಸರಿಯಾದ ಬೌಲಿಂಗ್ ಮಾಡಿದ್ದೇವೆ. ಬೌಲರ್ಗಳು ಯೋಜನೆಗಳನ್ನು ಉತ್ತಮವಾಗಿ ಕಾರ್ಯಗತಗೊಳಿಸಿದ್ದಾರೆ. ಒಟ್ಟಾರೆ ನಾವು ತಂಡವಾಗಿ ವಿಫಲರಾಗಿದ್ದೇವೆ. ನಾವು ಉತ್ತಮವಾಗಿ ಬ್ಯಾಟಿಂಗ್ ಮಾಡಲಿಲ್ಲ. ಇಂಗ್ಲೆಂಡ್ ವಿರುದ್ಧದ 2ನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ದುರ್ಬಲವಾಗಿ ಕಂಡುಬಂದಿತು. ಟಾಪ್ ಆರ್ಡರ್ನಿಂದ ಮಧ್ಯಮ ಕ್ರಮಾಂಕದವರೆಗೆ ದೊಡ್ಡ ಬ್ಯಾಟ್ಸ್ಮನ್ಗಳು ವೈಫಲ್ಯ ಕಂಡಿದ್ದಾರೆ ಎಂದು ಹೇಳಿದ್ದಾರೆ.